ರಾಜಿ ಏನಾದ್ರೂ ಹೇಳಿದ್ಲಾ? ಹೇಳೋದಕ್ಕಿಂತ ಅಳುನೇ ಜಾಸ್ತಿ ಇತ್ತು ಅಕ್ಕ. ಹೇಗೋ ಸಮಾಧಾನ ಮಾಡಿ ಮಾತನ್ನ ಬೇರೆ ಕಡೆ ತಿರುಗಿಸ್ದೆ. ನನಗೆ ಬೇರೆ ಏನೂ ಯೋಚನೆ ಇಲ್ಲ ಕಣೆ. ಚಿಕ್ಕಮ್ಮವರು ದಮಯಂತಿಯವರು ಇದಾರಲ್ಲ, ಅವ್ರ ಬಗ್ಗೆನೇ ಸ್ವಲ್ಪ ಆತಂಕ. ಅವ್ರೊಬ್ಬರಿಗೆ ನಮ್ ಭಕ್ತಿ ವಿಚಾರದಲ್ಲಿ ಅಸಮಾಧಾನ ಇರೋದು. ಈಗ ಆತಂಕ ಅನ್ನಿಸ್ಬೋದು, ಆದ್ರೆ ಮುಂದೆ ನೋಡ್ತಾ ಇರಿ, ನಮ್ ಪುಟ್ಟಿನೇ ದಮಯಂತಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ಕಲ್ಸೋದಷ್ಟೇ ಅಲ್ಲ, ಅವ್ರನ್ನ ದಾರಿಗೂ ತರ್ತಾಳೆ. ನೋಡ್ತಾ ಇರಿ. ಈ ಅವಾಂತರದಲ್ಲಿ ಭಕ್ತಿ ಸಂಸಾರಕ್ಕೆ ಏನಾದ್ರೂ ಆಗ್ಬಿಟ್ರೆ? ಈ ವಿಚಾರವಾಗಿ ಆತಂಕ ಪಡ್ಲೇಬೇಡಿ ಅಕ್ಕ. ಯಾಕೆಂದ್ರೆ ನಮ್ ಪುಟ್ಟಿ ಜೊತೆ ಇರೋದು ಅವಳ ಗಂಡ ಮಾತ್ರ ಅಲ್ಲ, ಅವಳ ಬಾಲ್ಯ ಸ್ನೇಹಿತ ಅಗಸ್ತ್ಯ. ನನ್ ಚಕ್ಲಿ ಕಳ್ಸಿರೋದ್ನವ್ರು ಹೇಗ್ ಬಿಸಾಕ್ ಬಿಡ್ತಾರೆ? ಸಮಾಧಾನ ಮಾಡ್ಕೋ ಚಿಕ್ಕಿ. ಆಗ್ತಿಲ್ಲ ಸಮಾಧಾನ ಮಾಡ್ಕೊಳಕ್ಕೆ. ಅದಕ್ಕೆ ನಿನಗೆ ಹೇಳಿದ್ದು, ಆಗಿನ ಕಾಲದವ್ರ ತರ ಆಡ್ಬೇಡ ಕಣೆ ಅಂತ. ಮಾತಾಡ್ಬೇಕಾಗಿರೋ ಸಮಯದಲ್ಲಿ ಸುಮ್ಮನೆ ಇದ್ರೆ ಹೀಗೆ ಆಗುತ್ತೆ ಭಕ್ತಿ. ಎಷ್ಟು ಸಲ ಹೇಳಿ ನಿಂಗಿದ್ದ ನಾನು.